ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಇನ್ನಾ ಫತಹ್ನಾ ಲಕ ಫತ್ಹಂ ಮುಬೀನಾ. ಖಂಡಿತವಾಗಿಯೂ ನಾವು ತಮಗೆ ಸ್ಪಷ್ಟವಾದ ಒಂದು ವಿಜಯವನ್ನು ದಯಪಾಲಿಸಿರುವೆವು. ಲಿಯಗ್ಫಿರ ಲಕ ಅಲ್ಲಾಹು ಮಾ ತಕದ್ದಮ ಮಿನ್ ذنبك وما تأخر ويتم نعمته عليك ويهديك صراطا مستقيما. ಅದು ತಮ್ಮ ಪಾಪಗಳ ಪೈಕಿ ಮುಂಚೆ ಗತಿಸಿರುವುದನ್ನು ಮತ್ತು ಮುಂದೆ ಸಂಭವಿಸಲಿರುವುದನ್ನು ಅಲ್ಲಾಹು ತಮಗೆ ಕ್ಷಮಿಸುವ ಸಲುವಾಗಿ, ಅವನ ಅನುಗ್ರಹವನ್ನು ತಮ್ಮ ಮೇಲೆ ಪೂರ್ಣಗೊಳಿಸುವ ಸಲುವಾಗಿ ಮತ್ತು ತಮ್ಮನ್ನು ನೇರ ಮಾರ್ಗದಲ್ಲಿ ಮುನ್ನಡೆಸುವ ಸಲುವಾಗಿ. ವಯನ್ಸುರಕ ಅಲ್ಲಾಹು ನಸ್ರನ್ ಅಜೀಜಾ. ಪ್ರತಾಪದಿಂದ ಕೂಡಿದ ಒಂದು ಸಹಾಯವನ್ನು ಅಲ್ಲಾಹು ತಮಗೆ ನೀಡುವ ಸಲುವಾಗಿ. ಹುವಲ್ಲದೀ ಅನ್ಜಲ ಅಸ್ಸಕೀನತ ಫೀ ಕುಲೂಬಿಲ್ ಮುಅ್ಮಿನೀನ ಲಿಯಜ್ದಾದೂ ಈಮಾನಂ ಮಅ ಈಮಾನಿಹಿಂ ವಲಿಲ್ಲಾಹಿ ಜುನೂದುಸ್ ಸಮಾವಾತಿ ವಲ್ ಅರ್ದ್ ವಕಾನ ಅಲ್ಲಾಹು ಅಲೀಮನ್ ಹಕೀಮಾ. ಸತ್ಯವಿಶ್ವಾಸಿಗಳ ಹೃದಯಗಳಲ್ಲಿ ಶಾಂತಿಯನ್ನು ಇಳಿಸಿದವನು ಅವನಾಗಿರುವನು. ಅವರಲ್ಲಿರುವ ವಿಶ್ವಾಸದೊಂದಿಗೆ ವಿಶ್ವಾಸವು ಇನ್ನೂ ಹೆಚ್ಚಾಗುವ ಸಲುವಾಗಿ. ಆಕಾಶಗಳ ಮತ್ತು ಭೂಮಿಯ ಸೈನ್ಯಗಳು ಅಲ್ಲಾಹುವಿನದ್ದಾಗಿವೆ. ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುವನು. ليدخل المؤمنين والمؤمنات جنات تجري من تحتها الأنهار خالدين فيها ويكفر عنهم سيئاتهم وكان ذلك عند الله فوزا عظيما. ಸತ್ಯವಿಶ್ವಾಸಿಗಳನ್ನು ಮತ್ತು ಸತ್ಯವಿಶ್ವಾಸಿನಿಯರನ್ನು ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ಶಾಶ್ವತವಾಸಿಗಳಾಗಿ ಪ್ರವೇಶ ಮಾಡಿಸುವ ಸಲುವಾಗಿ ಮತ್ತು ಅವರಿಂದ ಅವರ ಕೆಡುಕುಗಳನ್ನು ಅಳಿಸಿ ಹಾಕುವ ಸಲುವಾಗಿ ಅದು ಅಲ್ಲಾಹುವಿನ ಬಳಿ ಒಂದು ಮಹಾ ವಿಜಯವಾಗಿದೆ. ವಯುಅದ್ದಿಬಲ್ ಮುನಾಫಿಕೀನ ವಲ್ ಮುನಾಫಿಕಾತಿ ವಲ್ ಮುಶ್ರಿಕೀನ ವಲ್ ಮುಶ್ರಿಕಾತಿ ظانين بالله ظن السوء عليهم دائرة السوء وغضب الله عليهم ولعنهم وأعد لهم جهنم وساءت مصيرا. ಅಲ್ಲಾಹುವಿನ ಬಗ್ಗೆ ಪ್ರಮಾದಪೂರಿತ ಊಹೆಗಳನ್ನು ಇಟ್ಟುಕೊಂಡಿರುವ ಕಪಟ ವಿಶ್ವಾಸಿಗಳನ್ನು ಮತ್ತು ಕಪಟ ವಿಶ್ವಾಸಿನಿಯರನ್ನು, ಬಹುದೇವ ವಿಶ್ವಾಸಿಗಳನ್ನು ಮತ್ತು ಬಹುದೇವ ವಿಶ್ವಾಸಿನಿಯರನ್ನು ಶಿಕ್ಷಿಸುವ ಸಲುವಾಗಿ ಅವರ ಮೇಲೆ ಕೆಡುಕಿನ ಆವರಣವಿದೆ. ಅಲ್ಲಾಹು ಅವರ ಮೇಲೆ ಕ್ರೋಧಗೊಂಡಿರುವನು, ಅವರನ್ನು ಶಪಿಸಿರುವನು ಮತ್ತು ಅವರಿಗೆ ನರಕಾಗ್ನಿಯನ್ನು ಸಿದ್ಧಗೊಳಿಸಿರುವನು. ತಲುಪಲಿರುವ ಆ ಸ್ಥಳವು ಎಷ್ಟು ನಿಕೃಷ್ಟವಾದುದು. ವಲಿಲ್ಲಾಹಿ ಜುನೂದುಸ್ ಸಮಾವಾತಿ ವಲ್ ಅರ್ದ್ ವಕಾನ ಅಲ್ಲಾಹು ಅಜೀಜನ್ ಹಕೀಮಾ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಸೈನ್ಯಗಳು ಅಲ್ಲಾಹುವಿನದ್ದಾಗಿವೆ. ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. ಇನ್ನಾ ಅರ್ಸಲ್ನಾಕ ಶಾಹಿದನ್ ವ ಮುಬಶ್ಶಿರನ್ ವ ನದೀರಾ. ಖಂಡಿತವಾಗಿಯೂ ನಾವು ತಮ್ಮನ್ನು ಒಬ್ಬ ಸಾಕ್ಷಿಯಾಗಿ, ಶುಭವಾರ್ತೆ ತಿಳಿಸುವವರಾಗಿ ಮತ್ತು ಮುನ್ನೆಚ್ಚರಿಕೆ ನೀಡುವವರಾಗಿ ಕಳುಹಿಸಿರುವೆವು. ಲಿತುಮಿನೂ ಬಿಲ್ಲಾಹಿ ವ ರಸೂಲಿಹಿ ವ ತುಅಜ್ಜಿರೂಹು ವ ತುವಕ್ಕಿರೂಹು ವ ತುಸಬ್ಬಿಹೂಹು ಬುಕ್ರತನ್ ವ ಅಸೀಲಾ. ನೀವು ಅಲ್ಲಾಹುವಿನಲ್ಲಿ ಮತ್ತು ಅವನ ಸಂದೇಶವಾಹಕರಲ್ಲಿ ವಿಶ್ವಾಸವಿಡುವ ಸಲುವಾಗಿ, ಅವರಿಗೆ ನೆರವು ನೀಡುವ ಸಲುವಾಗಿ, ಅವರನ್ನು ಗೌರವಿಸುವ ಸಲುವಾಗಿ ಮತ್ತು ಬೆಳಗ್ಗೆ ಹಾಗೂ ಸಂಜೆ ಅವನ ಅಂದರೆ ಅಲ್ಲಾಹುವಿನ ಮಹತ್ವವನ್ನು
ಕೊಂಡಾಡುವ ಸಲುವಾಗಿ. ಇನ್ನಲ್ಲದೀನ ಯುಬಾಯಿಊನಕ ಇನ್ನಮಾ ಯುಬಾಯಿಊನ ಅಲ್ಲಾಹ ಯದುಲ್ಲಾಹಿ ಫೌಕ ಐದೀಹಿಂ ಫಮನ್ ನಕಥ ಫಇನ್ನಮಾ ಯನ್ಕುಥು ಅಲಾ ನಫ್ಸಿಹಿ ومن أوفى بما عاهد عليه الله فسيؤتيه أجرا عظيما. ಖಂಡಿತವಾಗಿಯೂ ತಮ್ಮೊಂದಿಗೆ ಪ್ರತಿಜ್ಞೆ ಮಾಡುವವರು ಪ್ರತಿಜ್ಞೆ ಮಾಡುತ್ತಿರುವುದು ಅಲ್ಲಾಹುವಿನೊಂದಿಗಾಗಿದೆ. ಅಲ್ಲಾಹುವಿನ ಕೈ ಅವರ ಕೈಗಳ ಮೇಲಿದೆ. ಆದ್ದರಿಂದ ಯಾರಾದರೂ ಪ್ರತಿಜ್ಞೆಯನ್ನು ಉಲ್ಲಂಘಿಸುವುದಾದರೆ ಅದನ್ನು ಉಲ್ಲಂಘಿಸುವುದರ ದೋಷವು ಅವನಿಗೇ ಆಗಿದೆ. ಯಾರಾದರೂ ತಾನು ಅಲ್ಲಾಹುವಿನೊಂದಿಗೆ ಮಾಡಿಕೊಂಡಿರುವ ಕರಾರನ್ನು ಪೂರ್ಣಗೊಳಿಸುವುದಾದರೆ ಅವನಿಗೆ ಅವನು ಮಹಾ ಪ್ರತಿಫಲವನ್ನು ನೀಡುವನು. ಸಯಕೂಲು ಲಕಲ್ ಮುಖಲ್ಲಫೂನ ಮಿನಲ್ ಅಅರಾಬಿ ಶಗಲತ್ನಾ ಅಮ್ವಾಲುನಾ ವ ಅಹ್ಲುನಾ ಫಸ್ತಗ್ಫಿರ್ ಲನಾ ಯಕೂಲೂನ ಬಿಅಲ್ಸಿನತಿಹಿಂ ಮಾ ಲೈಸ ಫೀ ಕುಲೂಬಿಹಿಂ قل فمن يملك لكم من الله شيئا إن أراد بكم ضرا أو أراد بكم نفعا بل كان الله بما تعملون خبيرا. ಗ್ರಾಮೀಣ ಅರಬರ ಪೈಕಿ ಹಿಂದೆ ಸರಿದವರು ತಮ್ಮೊಂದಿಗೆ ಹೇಳುವರು, ನಮ್ಮ ಸಂಪತ್ತುಗಳು ಮತ್ತು ಕುಟುಂಬಗಳು ನಿಮ್ಮೊಂದಿಗೆ ಬರಲು ಸಾಧ್ಯವಾಗದಂತೆ ನಮ್ಮನ್ನು ಮಗ್ನಗೊಳಿಸಿವೆ. ಆದ್ದರಿಂದ ತಾವು ನಮಗಾಗಿ ಪಾಪ ಮುಕ್ತಿಯನ್ನು ಬೇಡಿರಿ. ಅವರು ತಮ್ಮ ಹೃದಯಗಳಲ್ಲಿ ಇಲ್ಲದಿರುವುದನ್ನು ತಮ್ಮ ನಾಲಗೆಗಳ ಮೂಲಕ ಹೇಳುತ್ತಿರುವರು. ಹೇಳಿರಿ, ಹಾಗಾದರೆ ಅಲ್ಲಾಹು ನಿಮಗೆ ಯಾವುದಾದರೂ ಹಾನಿಯನ್ನು ಮಾಡಲು ಇಚ್ಛಿಸಿದರೆ ಅಥವಾ ಅವನು ನಿಮಗೆ ಯಾವುದಾದರೂ ಒಳಿತನ್ನು ನೀಡಲು ಇಚ್ಛಿಸಿದರೆ ಅವನ ಬಳಿಯಿಂದ ಏನನ್ನಾದರೂ ನಿಮಗೆ ಅಧೀನಪಡಿಸಿಕೊಡುವವರು ಯಾರಿರುವರು? ಅಲ್ಲ, ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. ಬಲ್ ظننتم أن لن ينقلب الرسول والمؤمنون إلى أهليهم أبدا وزين ذلك في قلوبكم وظننتم ظن السوء وكنتم قوما بورا. ಅಲ್ಲ, ಸಂದೇಶವಾಹಕರು ಮತ್ತು ಸತ್ಯವಿಶ್ವಾಸಿಗಳು ಎಂದಿಗೂ ಅವರ ಕುಟುಂಬದವರ ಬಳಿಗೆ ಮರಳಲಾರರು ಎಂದು ನೀವು ಭಾವಿಸಿದಿರಿ. ಅದನ್ನು ನಿಮ್ಮ ಹೃದಯಗಳಲ್ಲಿ ಆಕರ್ಷಣೀಯವಾಗಿ ತೋರಿಸಿಕೊಡಲಾಗಿತ್ತು. ನೀವು ಭಾವಿಸಿರುವುದು ನಿಕೃಷ್ಟ ಭಾವನೆಯಾಗಿತ್ತು. ನೀವು ನಾಶವಾಗುವ ಒಂದು ಜನತೆಯಾಗಿರುವಿರಿ. ವಮನ್ ಲಂ ಯುಮಿನ್ ಬಿಲ್ಲಾಹಿ ವರಸೂಲಿಹಿ ಫಇನ್ನಾ ಅಅ್ತದ್ನಾ ಲಿಲ್ ಕಾಫಿರೀನ ಸഈರಾ. ಅಲ್ಲಾಹುವಿನಲ್ಲಿ ಮತ್ತು ಅವನ ಸಂದೇಶವಾಹಕರಲ್ಲಿ ಯಾರು ವಿಶ್ವಾಸವಿಡುವುದಿಲ್ಲವೋ ಅಂತಹ ಸತ್ಯ ನಿಷೇಧಿಗಳಿಗೆ ನಾವು ಜ್ವಲಿಸುವ ನರಕಾಗ್ನಿಯನ್ನು ಸಿದ್ಧಗೊಳಿಸಿರುವೆವು. ವಲಿಲ್ಲಾಹಿ ಮುಲ್ಕುಸ್ ಸಮಾವಾತಿ ವಲ್ ಅರ್ದ್ ಯಗ್ಫಿರು ಲಿಮನ್ ಯಶಾಅು ವ ಯುಅದ್ದಿಬು ಮನ್ ಯಶಾಅ ವ ಕಾನ ಅಲ್ಲಾಹು ಗಫೂರರ್ ರಹೀಮಾ. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಅಲ್ಲಾಹುವಿಗಾಗಿದೆ. ಅವನಿಚ್ಛಿಸುವವರನ್ನು ಅವನು ಕ್ಷಮಿಸುವನು ಮತ್ತು ಅವನಿಚ್ಛಿಸುವವರನ್ನು ಅವನು ಶಿಕ್ಷಿಸುವನು. ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. سيقول المخلفون إذا انطلقتم إلى مغانم لتأخذوها ذرونا نتبعكم يريدون أن يبدلوا كلام الله قل لن تتبعونا كذلكم قال الله من قبل فسيقولون بل تحسدوننا بل كانوا لا يفقهون إلا قليلا. ನೀವು ಸಂಪತ್ತನ್ನು ಅಧೀನಪಡಿಸಲಿರುವ ಕಡೆಗೆ ಯುದ್ಧಕ್ಕಾಗಿ ಹೋಗುವುದಾದರೆ ಹಿಂದೆ ಸರಿದವರು ಹೇಳುವರು,
ನಮ್ಮನ್ನು ಬಿಟ್ಟು ಬಿಡಿರಿ, ಅಂದರೆ ತಡೆಯದಿರಿ, ನಾವು ನಿಮ್ಮನ್ನು ಹಿಂಬಾಲಿಸುವೆವು. ಅಲ್ಲಾಹುವಿನ ವಚನಗಳಿಗೆ ಬದಲಾವಣೆಯನ್ನು ತರಲು ಅವರು ಇಚ್ಛಿಸುತ್ತಿರುವರು. ಹೇಳಿರಿ, ನೀವೆಂದೂ ನಮ್ಮನ್ನು ಹಿಂಬಾಲಿಸಲಾರಿರಿ, ಹೀಗೆಂದು ಅಲ್ಲಾಹು ಮುಂಚೆಯೇ ಹೇಳಿರುವನು. ಆಗ ಅವರು ಹೇಳುವರು, ಅಲ್ಲ, ನೀವು ನಮ್ಮ ಬಗ್ಗೆ ಅಸೂಯೆ ಪಡುತ್ತಿರುವಿರಿ. ಅಲ್ಲ, ಅವರು ಅತ್ಯಲ್ಪವಾಗಿಯೇ ಹೊರತು ವಿಷಯವನ್ನು ಗ್ರಹಿಸಲಾರರು. قل للمخلفين من الأعراب ستدعون إلى قوم أولي بأس شديد تقاتلونهم أو يسلمون فإن تطيعوا يؤتكم الله أجرا حسنا وإن تتولوا كما توليتم من قبل يعذبكم عذابا أليما. ಗ್ರಾಮೀಣ ಅರಬಿಗಳ ಪೈಕಿ ಹಿಂದೆ ಸರಿದವರೊಂದಿಗೆ ಹೇಳಿರಿ, ಪ್ರಬಲ ಆಕ್ರಮಣ ಶಕ್ತಿ ಇರುವ ಒಂದು ಜನತೆಯನ್ನು ಎದುರಿಸುವ ಸಲುವಾಗಿ ನಿಮ್ಮನ್ನು ತರುವಾಯ ಕರೆಯಲಾಗುವುದು. ಅವರು ಶರಣಾಗುವವರೆಗೆ ನೀವು ಅವರೊಂದಿಗೆ ಯುದ್ಧ ಮಾಡಬೇಕಾಗುವುದು. ಆಗ ನೀವು ಅನುಸರಿಸುವುದಾದರೆ ಅಲ್ಲಾಹು ನಿಮಗೆ ಉತ್ತಮ ಪ್ರತಿಫಲವನ್ನು ನೀಡುವನು. ಮುಂಚೆ ನೀವು ವಿಮುಖರಾದಂತೆ ಮುಂದೆಯೂ ವಿಮುಖರಾಗುವುದಾದರೆ ಅವನು ನಿಮಗೆ ಯಾತನಾಮಯವಾದ ಶಿಕ್ಷೆಯನ್ನು ನೀಡುವನು. ليس على الأعمى حرج ولا على الأعرج حرج ولا على المريض حرج ومن يطع الله ورسوله يدخله جنات تجري من تحتها الأنهار ومن يتول يعذبه عذابا أليما. ಕುರುಡನ ಮೇಲೆ ದೋಷವಿಲ್ಲ, ಕುಂಟನ ಮೇಲೂ ದೋಷವಿಲ್ಲ, ರೋಗಿಯ ಮೇಲೂ ದೋಷವಿಲ್ಲ. ಯಾರಾದರೂ ಅಲ್ಲಾಹುವನ್ನು ಮತ್ತು ಅವನ ಸಂದೇಶವಾಹಕರನ್ನು ಅನುಸರಿಸಿದರೆ ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಿಗೆ ಅವನು ಅವನನ್ನು ಪ್ರವೇಶ ಮಾಡಿಸುವನು. ಯಾರಾದರೂ ವಿಮುಖನಾಗುವುದಾದರೆ ಅವನಿಗೆ ಯಾತನಾಮಯ ಶಿಕ್ಷೆಯನ್ನು ನೀಡುವನು. لقد رضي الله عن المؤمنين إذ يبايعونك تحت الشجرة فعلم ما في قلوبهم فأنزل السكينة عليهم وأثابهم فتحا قريبا. ಆ ಮರದ ಬುಡದಲ್ಲಿ ಸತ್ಯವಿಶ್ವಾಸಿಗಳು ತಮ್ಮೊಂದಿಗೆ ಪ್ರತಿಜ್ಞೆಗೈದ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅಲ್ಲಾಹು ಅವರ ಬಗ್ಗೆ ಸಂತೃಪ್ತನಾಗಿದ್ದನು. ಅವನು ಅವರ ಹೃದಯಗಳಲ್ಲಿರುವುದನ್ನು ಅರಿತಿರುವನು. ತರುವಾಯ ಅವನು ಅವರಿಗೆ ಮನಶಾಂತಿಯನ್ನು ಇಳಿಸಿಕೊಟ್ಟನು ಮತ್ತು ಶೀಘ್ರ ವಿಜಯವೊಂದನ್ನು ಅವರಿಗೆ ಪ್ರತಿಫಲವಾಗಿ ನೀಡಿದನು. ومغانم كثيرة يأخذونها وكان الله عزيزا حكيما. ಅವರಿಗೆ ವಶಪಡಿಸಿಕೊಳ್ಳಲು ಹೇರಳ ಸಮರಾರ್ಜಿತ ಸೊತ್ತನ್ನು ಅವನು ನೀಡಿದನು. ಅಲ್ಲಾಹು ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು. وعدكم الله مغانم كثيرة تأخذونها فعجل لكم هذه وكف أيدي الناس عنكم ولتكون آية للمؤمنين ويهديكم صراطا مستقيما. ನಿಮಗೆ ವಶಪಡಿಸಿಕೊಳ್ಳಬಹುದಾದ ಹೇರಳ ಸಮರಾರ್ಜಿತ ಸೊತ್ತನ್ನು ಅಲ್ಲಾಹು ನಿಮಗೆ ವಾಗ್ದಾನ ಮಾಡಿರುವನು. ಆದರೆ ಇದನ್ನು, ಅಂದರೆ ಖೈಬರ್ ಯುದ್ಧದ ಸಮರಾರ್ಜಿತ ಸೊತ್ತನ್ನು ಅವನು ಈಗಾಗಲೇ ನಿಮಗೆ ನೀಡಿರುವನು. ಅವನು ಜನರ ಕೈಗಳನ್ನು ನಿಮ್ಮಿಂದ ತಡೆದಿರುವನು. ಅದು ಸತ್ಯವಿಶ್ವಾಸಿಗಳಿಗೆ ಒಂದು ದೃಷ್ಟಾಂತವಾಗುವ ಸಲುವಾಗಿ ಮತ್ತು ಅವನು ನಿಮ್ಮನ್ನು ನೇರವಾದ ಮಾರ್ಗದೆಡೆಗೆ ಮುನ್ನಡೆಸುವ ಸಲುವಾಗಿ. وأخرى لم تقدروا عليها قد أحاط الله بها وكان الله على كل شيء قديرا. ನಿಮಗೆ ಗಳಿಸಲು ಸಾಧ್ಯವಾಗಿರದಂತಹ ಇತರ ವಿಜಯಗಳನ್ನು ಅವನು ನಿಮಗೆ ವಾಗ್ದಾನ ಮಾಡಿರುವನು. ಅಲ್ಲಾಹು ಅವುಗಳನ್ನು
ಆವರಿಸಿಕೊಂಡಿರುವನು. ಅಲ್ಲಾಹು ಎಲ್ಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ولو قاتلكم الذين كفروا لولوا الأدبار ثم لا يجدون وليا ولا نصيرا. ಆ ಸತ್ಯ ನಿಷೇಧಿಗಳು ನಿಮ್ಮೊಂದಿಗೆ ಯುದ್ಧ ಹೂಡಿದ್ದರು, ಅವರು ಹಿಂದಿರುಗಿ ಓಡುತ್ತಿದ್ದರು. ತರುವಾಯ ಅವರು ಯಾವುದೇ ರಕ್ಷಕನನ್ನಾಗಲಿ ಸಹಾಯಕನನ್ನಾಗಲಿ ಕಾಣಲಾರರು. ಸುನ್ನತಲ್ಲಾಹಿ ಅಲ್ಲತಿ qad ಖಲತ್ ಮಿನ್ قبل ವಲನ್ ತಜಿದ ಲಿಸುನ್ನತಿಲ್ಲಾಹಿ ತಬ್ದೀಲಾ. ಅದು ಮುಂಚಿನಿಂದಲೇ ಗತಿಸಿ ಹೋಗಿರುವ ಅಲ್ಲಾಹುವಿನ ಕ್ರಮವಾಗಿದೆ. ಅಲ್ಲಾಹುವಿನ ಕ್ರಮಕ್ಕೆ ತಾವು ಯಾವುದೇ ಬದಲಾವಣೆಯನ್ನು ಕಾಣಲಾರಿರಿ. وهو الذي كف أيديهم عنكم وأيديكم عنهم ببطن مكة من بعد أن أظفركم عليهم وكان الله بما تعملون بصيرا. ಅವರ ಅಂದರೆ ಶತ್ರುಗಳ ಮೇಲೆ ನಿಮಗೆ ಗೆಲುವನ್ನು ದಯಪಾಲಿಸಿದ ಬಳಿಕ ಮಕ್ಕಾದೊಳಗೆ ಅವರ ಕೈಗಳನ್ನು ನಿಮ್ಮಿಂದ ಮತ್ತು ನಿಮ್ಮ ಕೈಗಳನ್ನು ಅವರಿಂದ ತಡೆದವನು ಅವನಾಗಿರುವನು. ಅಲ್ಲಾಹು ನೀವು ಮಾಡುತ್ತಿರುವುದರ ಬಗ್ಗೆ ವೀಕ್ಷಿಸುವವನಾಗಿರುವನು. ಹುಮುಲ್ಲದೀನ ಕಫರೂ ವಸದ್ದೂಕುಂ ಅನಿಲ್ ಮಸ್ಜಿದಿಲ್ ಹರಾಮಿ ವಲ್ ಹದಿಯ ಮಅಕೂಫನ್ ಅನ್ ಯಬ್ಲುಗ ಮಹಿಲ್ಲಹು ولولا رجال مؤمنون ونساء مؤمنات لم تعلموهم أن تطؤوهم فتصيبكم منهم معرة بغير علم ليدخل الله في رحمته من يشاء لو تزيلوا لعذبنا الذين كفروا منهم عذابا أليما. ಅವರು ಸತ್ಯವನ್ನು ನಿಷೇಧಿಸಿದವರು, ಪವಿತ್ರ ಮಸೀದಿಯಿಂದ ನಿಮ್ಮನ್ನು ತಡೆದವರು ಮತ್ತು ಬಲಿಮೃಗಗಳು ಅವುಗಳ ನಿಶ್ಚಿತ ಸ್ಥಾನದೆಡೆಗೆ ತಲುಪುವುದನ್ನು ಅನುಮತಿಸದೆ ತಡೆಹಿಡಿದವರಾಗಿರುವರು. ನೀವು ತಿಳಿದಿರದಂತಹ ಸತ್ಯವಿಶ್ವಾಸಿಗಳಾದ ಕೆಲವು ಪುರುಷರನ್ನು ಮತ್ತು ಸತ್ಯವಿಶ್ವಾಸಿನಿಯರಾದ ಕೆಲವು ಸ್ತ್ರೀಯರನ್ನು ನೀವು ತುಳಿದು ಬಳಿಕ ನಿಮಗೆ ಅರಿವಿಲ್ಲದೆ ಅವರಿಂದಾಗಿ ನಿಮ್ಮ ಮೇಲೆ ಪಾಪವು ಸಂಭವಿಸುವ ಸಾಧ್ಯತೆ ಇಲ್ಲದಿರುತ್ತಿದ್ದರೆ ಅಲ್ಲಾಹು ನಿಮ್ಮ ಎರಡು ಬಣಗಳನ್ನು ಯುದ್ಧ ಮಾಡುವುದರಿಂದ ತಡೆಯುತ್ತಿರಲಿಲ್ಲ. ಇದು ಅಲ್ಲಾಹು ಅವನಿಚ್ಛಿಸುವವರನ್ನು ಅವನ ಕಾರುಣ್ಯದಲ್ಲಿ ಸೇರಿಸಿಕೊಳ್ಳುವ ಸಲುವಾಗಿದೆ. ಅವರು ಅಂದರೆ ಮಕ್ಕಾದಲ್ಲಿರುವ ವಿಶ್ವಾಸಿಗಳು ಮತ್ತು ಸತ್ಯ ನಿಷೇಧಿಗಳು ಬೇರೆ ಬೇರೆಯಾಗಿ ವಾಸಿಸಿರುತ್ತಿದ್ದರೆ ಅವರ ಪೈಕಿ ಸತ್ಯ ನಿಷೇಧಿಗಳಿಗೆ ನಾವು ಯಾತನಾಮಯ ಶಿಕ್ಷೆಯನ್ನು ನೀಡುತ್ತಿದ್ದೆವು. ಇದ್ ಜಅಲ ಅಲ್ಲದೀನ ಕಫರೂ ಫೀ ಕುಲೂಬಿಹಿಮುಲ್ ಹಮಿಯ್ಯತ ಹಮಿಯ್ಯತಲ್ ಜಾಹಿಲಿಯ್ಯತಿ ಫಅನ್ಜಲಲ್ಲಾಹು ಸಕೀನತಹು ಅಲಾ ರಸೂಲಿಹಿ ವಅಲಲ್ ಮುಅ್ಮಿನೀನ ವಅಲ್ಜಮಹುಂ كلمة التقوى وكانوا أحق بها وأهلها وكان الله بكل شيء عليما. ಸತ್ಯ ನಿಷೇಧಿಗಳು ತಮ್ಮ ಹೃದಯಗಳಲ್ಲಿ ದುರಭಿಮಾನವನ್ನು, ಆ ಅಜ್ಞಾನ ಕಾಲದ ದುರಭಿಮಾನವನ್ನು ಇಟ್ಟುಕೊಂಡಿದ್ದ ಸಂದರ್ಭ, ಆಗ ಅಲ್ಲಾಹು ಅವನ ಸಂದೇಶವಾಹಕರ ಮೇಲೆ ಮತ್ತು ಸತ್ಯವಿಶ್ವಾಸಿಗಳ ಮೇಲೆ ತನ್ನ ವತಿಯ ಮನಃಶಾಂತಿಯನ್ನು ಇಳಿಸಿಕೊಟ್ಟನು. ಭಯಭಕ್ತಿ ಪಾಲಿಸಲಿಕ್ಕಿರುವ ಆಜ್ಞೆ ಸ್ವೀಕರಿಸುವಂತೆ ಅವರನ್ನು ನಿರ್ಬಂಧಿಸಿದನು. ಅವರು ಅದನ್ನು ಸ್ವೀಕರಿಸಲು ಹೆಚ್ಚು ಅರ್ಹತೆಯುಳ್ಳವರು ಮತ್ತು ಹಕ್ಕುಳ್ಳವರಾಗಿದ್ದರು. ಅಲ್ಲಾಹು ಎಲ್ಲ ವಿಷಯಗಳ ಬಗ್ಗೆ ಅರಿವುಳ್ಳವನಾಗಿರುವನು. لقد صدق الله رسوله الرؤيا بالحق لتدخلن المسجد الحرام إن شاء الله آمنين
محلقين رؤوسكم ومقصرين لا تخافون فعلم ما لم تعلموا فجعل من دون ذلك فتحا قريبا. ಅಲ್ಲಾಹು ತನ್ನ ಸಂದೇಶವಾಹಕರಿಗೆ ಕನಸನ್ನು ಸತ್ಯದೊಂದಿಗೆ ಸಾಕಾರಗೊಳಿಸಿದನು. ಅಂದರೆ ಅಲ್ಲಾಹು ಇಚ್ಛಿಸಿದರೆ ಶಾಂತ ಚಿತ್ತರಾಗಿ ತಲೆಬೋಳಿಸಿದವರು ಕೂದಲನ್ನು ಕತ್ತರಿಸಿದವರೂ ಆಗಿರುತ್ತಾ ನೀವು ಏನನ್ನೂ ಭಯಪಡದೆ ಪವಿತ್ರ ಮಸೀದಿಯನ್ನು ಖಂಡಿತವಾಗಿಯೂ ಪ್ರವೇಶಿಸುವಿರಿ ಎಂಬ ಕನಸು. ಆದರೆ ನೀವು ಅರಿಯದಿರುವುದನ್ನು ಅವನು ಅರಿತಿರುವನು. ಆದ್ದರಿಂದ ಅದರ ಹೊರತಾಗಿ ಸನ್ನಿಹಿತವಾದ ಒಂದು ವಿಜಯವನ್ನು ಅವನು ದಯಪಾಲಿಸಿರುವನು. هو الذي أرسل رسوله بالهدى ودين الحق ليظهره على الدين كله وكفى بالله شهيدا. ಸನ್ಮಾರ್ಗದೊಂದಿಗೆ ಮತ್ತು ಸತ್ಯ ಧರ್ಮದೊಂದಿಗೆ ತನ್ನ ಸಂದೇಶವಾಹಕರನ್ನು ಕಳುಹಿಸಿದವನು ಅವನಾಗಿರುವನು. ಅದನ್ನು ಎಲ್ಲ ಧರ್ಮಗಳ ಮೇಲೆ ಪ್ರಕಟಗೊಳಿಸುವ ಸಲುವಾಗಿ ಸಾಕ್ಷಿಯಾಗಿ ಅಲ್ಲಾಹು ಸಾಕು. ಮುಹಮ್ಮದುರ್ ರಸೂಲುಲ್ಲಾಹ್ ವಲ್ಲದೀನ ಮಅಹು ಅಶಿದ್ದಾಉ ಅಲಲ್ ಕುಫಾರಿ ರುಹಮಾಉ ಬೈನಹುಂ تراهم ركعا سجدا يبتغون فضلا من الله ورضوانا سيماهم في وجوههم من أثر السجود ذلك مثلهم في التوراة ومثلهم في الإنجيل كزرع أخرج شطأه فآزره فاستغلظ فاستوى على سوقه يعجب الزراع ليغيظ بهم الكفار وعد الله الذين آمنوا وعملوا الصالحات منهم مغفرة وأجرا عظيما. ಮುಹಮ್ಮದ್ ಅಲ್ಲಾಹುವಿನ ಸಂದೇಶವಾಹಕರಾಗಿರುವರು. ಅವರ ಜೊತೆಗಿರುವವರು ಸತ್ಯ ನಿಷೇಧಿಗಳ ಮೇಲೆ ಕಠೋರವಾಗಿ ವರ್ತಿಸುವವರಾಗಿರುವರು ಮತ್ತು ತಮ್ಮೊಳಗೆ ಅಪಾರ ದಯೆಯುಳ್ಳವರಾಗಿರುವರು. ಅಲ್ಲಾಹುವಿನ ವತಿಯ ಅನುಗ್ರಹ ಮತ್ತು ಸಂತೃಪ್ತಿಯನ್ನು ಅರಸುತ್ತಾ ಅವರು ತಲೆಬಾಗುತ್ತಲೂ ಸಾಷ್ಟಾಂಗವೆರಗುತ್ತಲೂ ನಮಾಜ್ ಮಾಡುತ್ತಿರುವುದಾಗಿ ತಾವು ಕಾಣುವಿರಿ. ಸಾಷ್ಟಾಂಗದಿಂದಾಗಿ ಅವರ ಮುಖಗಳಲ್ಲಿ ಅವರ ಗುರುತಿರುವುದು. ಅದು ಅವರ ಬಗ್ಗೆ ತೌರಾತಿನಲ್ಲಿರುವ ಉಪಮೆಯಾಗಿದೆ. ಅವರ ಬಗ್ಗೆ ಇಂಜೀಲಿನಲ್ಲಿರುವ ಉಪಮೆಯು ಹೀಗಿದೆ: ಒಂದು ಬೆಳೆ ಅದರ ಮೊಳಕೆಯನ್ನು ಹೊರಹೊಮ್ಮಿಸಿತು, ತರುವಾಯ ಅದನ್ನು ಪುಷ್ಟೀಕರಿಸಿತು, ತರುವಾಯ ಅದು ಬಲವನ್ನು ಪಡೆಯಿತು, ತರುವಾಯ ಅದು ಕೃಷಿಕರಿಗೆ ಪುಳಕವನ್ನು ನೀಡುತ್ತಾ ಅದರ ಕಾಂಡದಲ್ಲಿ ನೆಟ್ಟಗೆ ನಿಂತಿತು. ಸತ್ಯವಿಶ್ವಾಸಿಗಳನ್ನು ಹೀಗೆ ಬೆಳೆಸುವುದು ಅವರ ನಿಮಿತ್ತ ಸತ್ಯ ನಿಷೇಧಿಗಳನ್ನು ರೇಗಿಸುವ ಸಲುವಾಗಿದೆ. ಅವರ ಪೈಕಿ ವಿಶ್ವಾಸವಿಟ್ಟವರಿಗೆ ಮತ್ತು ಸತ್ಕರ್ಮಗೈದವರಿಗೆ ಅಲ್ಲಾಹು ಪಾಪಮುಕ್ತಿಯನ್ನು ಮತ್ತು ಮಹಾ ಪ್ರತಿಫಲವನ್ನು ವಾಗ್ದಾನ ಮಾಡಿರುವನು.